ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವನ್ನೆಲ್ಲನೂ ಮಾಡ್ತೀವಿ. ಹೆಚ್ಚು ಶಾಲೆಗಳನ್ನು ತೆಗಿತೀವಿ. ಆಮೇಲೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ 200 ತೆಗಿಬೇಕು ಅಂತ ಹೇಳಿದ್ದೀವಿ ಇವರಿಗೆ. 300 ಮತ್ತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ 200. ಇವಾಗ ತನಕ ಇದ್ದಿದ್ದು 60 ಸರ್. 60ರಿಂದ ಕಲ್ಯಾಣ ಕರ್ನಾಟಕ 900 ಇಡೀ ರಾಜ್ಯದಲ್ಲಿ 900 ಕರ್ನಾಟಕ ರಾಜ್ಯದಲ್ಲಿ 900 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆಗಿತಾರೆ. ಸರ್ ಸಭಾಧ್ಯಕ್ಷರೇ, ಇವಾಗ ತಾವು ಹೇಳಿದ್ದು ಇವಾಗ ತನಕ ಇದ್ದಿದ್ದು 60. ತಾವು ಒಂದು ವರ್ಷದಲ್ಲಿ ಇನ್ನ 300 ಮಾಡ್ತಾ ಇದ್ದೀರಾ ಸರ್? ಕೂತ್ಕೊಳ್ಳಿ. ನೀವು ಮಧ್ಯೆ ಎದ್ಬಿಟ್ರೆ ನನಗೆಲ್ಲ ಮರ್ತೇ ಹೋಗ್ಬಿಡ್ತದೆ. ಓರಿಯಂಟೇಷನ್ ಅಂತ ಹೇಳ್ತಾರೆ ಅವರು. ಭಾಷಣ ನೀವು ಮಾಡ್ತಾ ಇದ್ದೀರಿ ಸರ್, ಭಾಷಣ ನೀವು ಮಾಡ್ತಾ ಇದ್ದೀರಿ, ಇನ್ಫಾರ್ಮೇಶನ್ ಅವ್ರ ಹತ್ರ ಇದೆ. ಭಾಷಣ ನಿಮ್ದು, ಇನ್ಫಾರ್ಮೇಶನ್ ಜಾಸ್ತಿ ಅವ್ರ ಹತ್ರ ಇದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವ್ರಿಗೆ ಇರ್ಲೇಬೇಕಲ್ಲ. ಈಗ ನಿಮಗೆ ಎಷ್ಟಿದೆ ಅಷ್ಟೇ ಇನ್ಫಾರ್ಮೇಶನ್ ನನ್ನ ಹತ್ರನೇ ಇರೋದು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಿಮ್ಗೆ ಎಷ್ಟಿದೆ ಇನ್ಫಾರ್ಮೇಶನ್ ನನ್ನ ಹತ್ರನೂ ಅಷ್ಟೇ ಇರೋದು. ನಾನು ಮುಖ್ಯಮಂತ್ರಿ ಇರ್ಬೋದು ರಾಜ್ಯದಲ್ಲಿ, ಕೆಲವು ಇನ್ಫಾರ್ಮೇಶನ್ ಇರ್ತದೆ, ಕೆಲವು ನಿಖರವಾದಂಥ ಇನ್ಫಾರ್ಮೇಶನ್ ಅವ್ರ ಹತ್ರ ಇರ್ತದೆ. ಅಧ್ಯಕ್ಷತೆ ನಿಮ್ಮ ಸಪೋರ್ಟಿಗಾಗಿ ಒಂದು ಜಿಲ್ಲೆನ ನೀವು ಆವ್ರೇಜ್ ತಗೊಳೋದಕ್ಕಿಂತ ಆ ಜಿಲ್ಲೆಯಲ್ಲಿರೋ ಕೆಲವು ತಾಲೂಕುಗಳಿಗೆ ನಿಮ್ಮ ಆರೈಕೆ ಜಾಸ್ತಿ ಬೇಕು, ನಿಮ್ಮ ರಕ್ಷಣೆ ಜಾಸ್ತಿ ಬೇಕು. ಸರ್ಕಾರಗಳು ಕೆಲವು ಈ ಕಾನ್ಸ್ಟಿಟ್ಯೂನ್ಸಿ ಸಿಕ್ಕಾಪಟ್ಟೆ ದುಡ್ಡು ಹೋಗಿದೆ, ನಾನು ನೋಡಿದೆ. ಗುಲ್ಬರ್ಗದಲ್ಲಿ ಇರ್ಬೋದು, ಬೇರೆ. ಆದರೆ ಅಷ್ಟೇ ಕೆಳಮಟ್ಟದಲ್ಲಿ ಕೆಲವು ತಾಲೂಕುಗಳಿದ್ದಾವೆ. ಆ ತಾಲೂಕುಗಳನ್ನು ಆಯ್ಕೆ ಮಾಡಿ ಆರಕ್ಷಣೆ ಕೊಟ್ಟರೆ ಅವು ಮೇಲೆ ಬಂದರೆ ಸರಿಯಾಗಿ. ನಾನು ನೀವು ಇದ್ರೆ ನಾನು ಮಾತಾಡುವಾಗ ಗೋವಿಂದರಾವ್ ಅವರಿಗೆ, ಪ್ರೊಫೆಸರ್ ಗೋವಿಂದರಾವ್ ಅವರಿಗೆ ನಂಜುಂಡಪ್ಪನವರ ವರದಿಯನ್ನು ಆಧಾರವಾಗಿ ಇಟ್ಟುಕೊಂಡು ಇದರ ಪರಿಣಾಮ ಏನಾಗಿದೆ, ಅದಾದ್ಮೇಲೆ ಇನ್ನೇನು ಮಾಡಬೇಕು, ಜಿಲ್ಲೆಗಳಿಗೆ ಏನು ಮಾಡಬೇಕು, ತಾಲೂಕುಗಳಿಗೆ ಏನು ಮಾಡಬೇಕು, ಅಸಮಾನತೆ ಹೋಗ್ಬೇಕಲ್ಲಪ್ಪ. ಅಸಮಾನತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಈಗ ಕರ್ನಾಟಕ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಬರೀ ಭಾಷಣ ಹೊಡೆದ್ರಾಗುತ್ತಾ? ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಭಾಷಣ ಹೊಡೆದ್ರೆ ಆಗುತ್ತಾ? ಎಲ್ಲ ಜಿಲ್ಲೆಗಳು ಕೂಡ ಸಮಾನತೆಯನ್ನು ಕಂಡಾಗ ಮಾತ್ರ ಸಮಗ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.